ವಿಜಯನಗರ ಜಿಲ್ಲೆ ಕೋಟೂರು ತಾಲೂಕು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಉಪಾಧ್ಯಕ್ಷರಾದ ಎನ್ ಬರ್ಮಣ್ಣ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿ, ಕರ್ನಾಟಕ ರಾಜ್ಯದಾದ್ಯಂತ ಮಳೆ ಆರಂಭವಾಗ್ತಾ ಇದ್ದು ರಾಜ್ಯದ ರೈತರು ಬಿತ್ತನೆ ಕಾರ್ಯ ಶುರು ಮಾಡಿದ್ದಾರೆ. ಆದರೆ ರೈತರಿಗೆ ಅವಶ್ಯಕವಾಗಿ ಬೇಕಾಗಿರುವಂತಹ ಡಿಎಪಿ, ಯೂರಿಯಾ ಹಾಗೂ ಎಲ್ಲಾ ರೀತಿಯ ಗೊಬ್ಬರಗಳು ಹಾಗೂ ಬಿತ್ತನೆ ಬೀಜ ಸಮರ್ಪಕವಾಗಿ ಸಿಗ್ತಾ ಇಲ್ಲ. ಗೊಬ್ಬರದ ಅಂಗಡಿಗಳಲ್ಲಿ ವಿಚಾರಿಸಿದರೆ ಗೊಬ್ಬರದ ಅಂಗಡಿ ಮಾಲೀಕರು ರೈತರಿಗೆ ಹಾರಿಕೆ ಉತ್ತರವನ್ನ ನೀಡ್ತಾ ಇದ್ದಾರೆ. ರೈತರಿಗೆ ಸರಿಯಾದ ಸಮಯಕ್ಕೆ ಗೊಬ್ಬರ ಮತ್ತು ಬಿತ್ತನೆ ಬೀಜಗಳು ಸಿಗದೆ ಹೋದರೆ ರೈತರ ಸ್ಥಿತಿ ತುಂಬಾ ಚಿಂತಾಜನಕವಾಗುತ್ತೆ. ಗುಣಮಟ್ಟದ ಬಿತ್ತನೆ ಬೀಜ ಮತ್ತು ಗೊಬ್ಬರಗಳನ್ನು ಸರಿಯಾದ ಸಮಯಕ್ಕೆ ಸಮರ್ಪಕವಾಗಿ ರೈತರಿಗೆ ಒದಗಿಸಲು ಗೊಬ್ಬರದ ಅಂಗಡಿ ಮಾಲೀಕರು ರಾಜ್ಯದ ರೈತರಿಗೆ ಬಿತ್ತನೆಗೆ ಬೇಕಾಗಿರುವಂತಹ ಬೀಜಗಳ ಮತ್ತು ಔಷಧಿ ಗೊಬ್ಬರಗಳ ಸರ್ಕಾರದ ನಿಗದಿತ ದರ ಪಟ್ಟಿ ಫಲಕವನ್ನು ತಮ್ಮ ಅಂಗಡಿ ಮುಂಭಾಗದಲ್ಲಿ ಕಡ್ಡಾಯವಾಗಿ ಅಳವಡಿಸಿಕೊಳ್ಳಬೇಕು. ರೈತರಿಗೆ ಗೊಬ್ಬರದ ಅಂಗಡಿ ಮಾಲೀಕರಿಗೆ ಕಳಪೆ ಬೀಜ, ಕಳಪೆ ಗೊಬ್ಬರ ಮಾರಾಟ ಮಾಡುವುದನ್ನು ಕಂಡು ಬಂದಲ್ಲಿ ಹಾಗೂ ಗೊಬ್ಬರದ ಅಂಗಡಿ ಮಾಲೀಕರು ಸರ್ಕಾರದ ದರ ಫಲಕ ಅಳವಡಿಸಿಕೊಳ್ಳದಿದ್ದರೆ ಅಂತಹ ಗೊಬ್ಬರದ ಅಂಗಡಿಗಳ ಮೇಲೆ ಕೂಡಲೇ ಸಂಬಂಧಪಟ್ಟಂತಹ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡಿ ಗೊಬ್ಬರ ಅಂಗಡಿ ಮಾಲೀಕರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ಜರುಗಿಸಬೇಕು ಎಂದು ಒತ್ತಾಯಿಸಿದರು. ವರದಿ ಚಿಕಟೇರಿ ಜಯಪ್ಪ, ವಿಜಯನಗರ. ಇವತ್ತು ರಾಜ್ಯಾದ್ಯಂತ ಏನು ಗೊಬ್ಬರ ಅಂಗಡಿ, ಔಷಧ ಅಂಗಡಿಯರು ಇವತ್ತು ಯಾವ ಅಂಗಡಿಯಲ್ಲಿ ಯಾವ ಬೋರ್ಡ್ ಅವ್ರು ಎಷ್ಟಂತ ನಿಗದಿ ಮಾಡಿ ಬೋರ್ಡ್ ಹಾಕದೇ ಇದ್ರೆ ಅದಕ್ಕೆ ಯಾರು ಅವ್ರ ಅಂಗಡಿಯಲ್ಲಿ ಬೋರ್ಡ್ ಹಾಕಿರೋದಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಅವರಂತರಿಗೆ ಶಿಸ್ತಿನ ಕ್ರಮ ಜರುಗಿಸಬೇಕು ಅಂತ ಹೇಳಿದ ಅಧಿಕಾರಿಗಳಲ್ಲಿ ನಾನು ಮನವಿ ಮಾಡಿ ಕೇಳ್ತಾ ಇದ್ದೀನಿ. ರೈತ ಸಂಘದ ಉಪಾಧ್ಯಕ್ಷ ಎನ್ ಬರಮಣ್ಣ ಅಂತೇಳಿ ನಾವು ಮಾತಾಡೋದು, HR ಬಸವರಾಜಪ್ಪ ಅಂತ ಹೇಳಿ ನಮಗೆ ಬಣ. ಆದರೆ ರಾಜ್ಯಾದ್ಯಂತ ಔಷಧ ಗೊಬ್ಬರ ಇವು ಅಂಗಡಿ ಇರೋದ್ರಲ್ಲ, ರಾಜ್ಯಾದ್ಯಂತ ಇವತ್ತು ರೈತರಿಗೆ ಸಂಪೂರ್ಣ ಮಳೆಯಾಗಿ ಇನ್ನೇನು ಬಿತ್ತಾಕ ಹೊಲಗಳು ಆದ ಮಾಡ್ಕೊಂಡಿದ್ದಾರೆ. ರಾಜ್ಯಾದ್ಯಂತ ಸರ್ಕಾರ ಏನು ಆದೇಶ ಮಾಡೈತೆ ಯಾವ ಔಷಧ ಇಷ್ಟು, ಯಾವ ಗೊಬ್ಬರ ಇಷ್ಟು ಅಂತ ಸರ್ಕಾರ ಆದೇಶ ಏನು ಮಾಡೈತೆ ಇದ್ರ ಲೆಕ್ಕದ ಪ್ರಕಾರ ತಮ್ಮ ಅಂಗಡಿಯಲ್ಲಿ ಬಾಗಿಲಿಗೆ ಬೋರ್ಡ್ ಬರೆದಾಕ್ಬೇಕು. ಆದರೆ ಕೆಲವು ನಮ್ಮ ರೈತರಿಗೆ ಅದು ಯಾವ ಔಷಧ ಎಷ್ಟು, ಯಾವ ಗೊಬ್ಬರ ಎಷ್ಟು ಅನ್ನೋದು ನಮ್ಮ ರೈತರಿಗೆ ಗೊತ್ತಿರಲ್ಲ. ಇದರಿಂದ ಪ್ರತಿಯೊಂದು ಅಂಗಡಿಯವರು ಬಾಗಿಲಿಗೆ ಬೋರ್ಡ್ ಬರೆದಾಕ್ಬೇಕು. ಹಿಂದೆ ಹಲವಾರು ಅಂಗಡಿ ನಾವು ಗಲಾಟೆ ಮಾಡಿ ಈ ಥರ ಹೇಳಿವಿ, ಆದರೂ ಈ ಕೆಲವು ಹಾಕಿರಿ ಕೆಲವು ಹಾಕೋದಿಲ್ಲ. ಈ ಶಕ್ತಿ ರಾಜ್ಯಾದ್ಯಂತ ಅಂಗಡಿ ಹೇಳೋದು ನಾನು. ಯಾವ ರೈತರಿಗಾಗಲಿ ಡೇಟು ಮುಗಿದ ಔಷಧ ಕೊಡೋದು, ಡೇಟ್ ಟೈಮ್ ಬರಾಗಿದ್ದು ಗೊಬ್ಬರ ಕೊಡೋದು, ಅಂತ ಕಳಪೆ ಗೊಬ್ಬರ, ಕಳಪೆ ಬೀಜ ಅದನ್ನು ಮಾತ್ರ ಯಾರು ಆ ಕೆಲಸ ಮಾಡಿಕೊಡ್ದು. ಡೇಟ್ ಹೌದು ಮುಗಿದಪ್ಪ ಅಂತ ತೆಗೆದು ಬಿಸಿ ಕೊಡೋದು ತಿಪ್ಪುಗಳಿಗೆ. ರೈತರಿಗೆ ಮಾತ್ರ ಮೋಸ ಮಾಡೋಂಗಿಲ್ಲ ಅಂತ ಒಂದು ಡೇಟ್ ಓವರ್ ಆಗಿದ್ದು, ಟೈಮ್ ಪಾಸ್ ಆಗಿದ್ದು ಗೊಬ್ಬರ ಬೀಜ ನಮ್ಮ ರೈತರಿಗೆ ಕೊಟ್ಟರೆ ಇವತ್ತು ನಮ್ಮ ರೈತರಲ್ಲಿ ನಾವು ಮನವಿ ಮಾಡ್ತೀನಿ. ಯಾರೇ ಗೊಬ್ಬರ ತರ್ರಿ, ಬೀಜ ತರ್ರಿ, ರಸೀದಿ ಇಸ್ಕೊಂಡ್ರೆ ಒರಿಜಿನಲ್ಲ, ಅದ್ರ ಮ್ಯಾಗ ಡೇಟ್ ನೋಡ್ರಿ, ಅದು ಯಾವ ಡೇಟಿಂದು ಯಾವ ಇಸ್ವಿದು ಅಂತ ನಮ್ಮ ರೈತರು ಪರಿಶೀಲನೆ ಮಾಡಿ ಅದನ್ನ ನೀವು ರಸೀದಿ ಇಸ್ಕೊಂಡ್ಬಿಡ್ಬೇಕು ಒರಿಜಿನಲ್ಲ. ಅದು ಏನಾರ ಕಳಪೆ ಅಂತ ಬಂದರೆ ನಾವು ಅವ್ರ ಬಗ್ಗೆ ಆ್ಯಕ್ಷನ್ ತಗೊಳಕ್ಕೆ ಬರ್ತದೆ. ಇವತ್ತು ಪ್ರತಿಯೊಂದು ಬೀಜ ಇರ್ಬೋದು, ಎಲ್ಲರಲ್ಲಿ ನೀವು ಕರೆಕ್ಟಾಗಿ ರಸೀದಿ ಇಸ್ಕೊಂಡು ಆ ಕೆಲಸ ಮಾಡಬೇಕು. ಇವತ್ತು ಯಾವುದೇ ಅಂಗಡಿ ಇರ್ಬೋದು, DAP, ಯೂರಿಯಾ ಇವತ್ತು ಹಲವಾರು ನಮ್ಮ ರೈತರಿಗೆ ಅದು ಭಾಳ ಸಮಸ್ಯೆ ಬರ್ತಾ ಇದೆ. ವರ್ಷ ಸರ್ಕಾರ ಇಮ್ಮಿಡಿಯೇಟಾಗಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು AD ಇರ್ಬೋದು, JD ಇರ್ಬೋದು, ಈಗ ಮಳೆ ಆಗೈತಪ್ಪ ಅಂದ್ರೆ ಇಮ್ಮಿಡಿಯೇಟಾಗಿ ನಮ್ಮ ರೈತರಿಗೆ ಬೇಕಾದಷ್ಟು ಇಂಪಾರ್ಟೆಂಟು ಯೂರಿಯಾ, DAP ಗೊಬ್ಬರ ಪ್ರತಿಯೊಂದು ದಾಸ್ತಾನು ರೈತರಿಗೆ ಅನುಕೂಲ ಮಾಡಬೇಕು. ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲೇ ಒಂದು ಕಳಿಸಿ ಎಲ್ಲೇ ಒಂದು ಪ್ರಶ್ನೆ ಆಗಬಾರ್ದು. ಪ್ರತಿಯೊಂದು ತಾಲೂಕುಗಳಲ್ಲಿ ನಮ್ಮ ರೈತರಿಗೆ ಅನುಕೂಲ ಮಾಡಬೇಕು. ಎಲ್ಲ ತಾಲೂಕಿನ ಅಧಿಕಾರಿಗಳು ಇವತ್ತು ರೈತರ ಸರಿಯಾದ ರೀತಿಗೆ ಗೊಬ್ಬರ ಬೀಜ ಎಲ್ಲ ಮಾಡ್ಬೇಕಂತೇಳಿ ತಮ್ಮ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ನಾವು ಮನವಿ ಮಾಡಿ ಕೇಳ್ತಾ ಇದ್ದೀವಿ. ಆದರೆ ಇವತ್ತು ನಾನು ಇದನ್ನು ಯಾಕೆ ಹೇಳ್ತಪ್ಪ ಅಂದರೆ, ಎಷ್ಟೋ ಸರ್ತಿ ಕೆಲವು ಯೂರಿಯಾ ಬಂದಿಲ್ಲ, DAP ಬಂದಿಲ್ಲ ಅಂತಾರೆ ಕೆಲವು ಅಧಿಕಾರಿಗಳು. ಇವತ್ತಿನ ದಿನದಲ್ಲಿ ಹಂಗೆ ಆಗಬಾರ್ದು. ಸಂಪೂರ್ಣ ಮಳೆದೇವ ನಡೆಸಿರ್ತಾನೆ. ಇವತ್ತು ನಮ್ಮ ರೈತರಿಗೆ ಅನುಕೂಲ ಬೀಜ, ಗೊಬ್ಬರ, DAP, ಯೂರಿಯಾ ಎಲ್ಲದೂ ಸರಿಯಾದ ರೀತಿ ತರಿಸಿಕೊಡ್ಬೇಕಂತೇಳಿ ತಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಮನವಿ ಮಾಡಿ ಕೇಳ್ತಾ ಇದ್ದೀನಿ. ಪ್ರತಿಯೊಂದು ಅಂಗಡಿಗೂ ರಾಜ್ಯಾದ್ಯಂತ ಇವತ್ತು ಅಂಗಡಿ ಮುಂದೆ ನೀವು ಫಲಕ ಹಾಕ್ರಿ, ಯಾವ ಗೊಬ್ಬರ ಯಾವ ಔಷಧ ಎಷ್ಟೊಂದು ಬೋರ್ಡ್ ಹಾಕ್ಬೇಕಂತ ಹೇಳಿ ನಮ್ಮೆಲ್ಲರಲ್ಲಿ ನಾವು ಮನವಿ ಮಾಡಿ ಕೇಳ್ತಾ ಇದ್ದೀನಿ.